ಬೆಂಡೆಕಾಯಿ ಫಿಲ್ಮ್ಸ್ ವತಿಯಿಂದ ಪೂರ್ತಿ ಚಲನಚಿತ್ರ ತಂಡದಿಂದ ಧನ್ಯವಾದ ಸಮರ್ಪಣೆ ಕೊಡ್ತೀನಿ. ಹಾಗೆಯೇ ಈ ಚಲನಚಿತ್ರವನ್ನು ನಮ್ಮ ಮೊದಲ ಪ್ರಯತ್ನ, ನೀವೆಲ್ಲ ಸಪೋರ್ಟ್ ಮಾಡಬೇಕು, ಸ್ವಲ್ಪ ಪ್ರಚಾರ ಕೊಡಬೇಕು. ಇದು ಒಳ್ಳೆ ಥಿಯೇಟ್ರಲ್ಲಿ ಒಳ್ಳೆ ಕಲೆಕ್ಷನ್ ಆಗುವ ಹಾಗೆ ನಿಮ್ಮ ಸಹಕಾರದಿಂದ ಸಾಧ್ಯ. ನೀವು ಮಾಡಬೇಕು ಅಂತೇಳಿ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಹೇಳಿದ ಹಾಗೆ ಸ್ವಲ್ಪ ಬ್ರಾಕನ್ ಕನ್ನಡ, ಬಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ನಮಗೆ ಕಮ್ಯುನಿಕೇಟ್ ಆಗ್ತದೆ. ಸೊ ಇದು ಎಂದಲೋಗವಯ್ಯ ಟೈಟಲ್. ಆ್ಯಕ್ಚುಲಿ ಇದು ಸಿನಿಮಾ ಶೂಟ್ ಕಂಪ್ಲೀಟ್ ಆದ ಮೇಲೆ ಈ ಕಾನ್ಸೆಪ್ಟ್ ಕಂಪ್ಲೀಟ್ ನೋಡುವಾಗ ಇದಕ್ಕೆ ಬಿಫೋರ್ ಟೈಟಲ್ ವಾಸ್ ಡಿಫ್ರೆಂಟ್ ಆ್ಯಕ್ಚುಲಿ. ಸೊ ಇದು ಕಂಪ್ಲೀಟ್ ಸಿನಿಮಾ ನೋಡುವಾಗ ಇದರಲ್ಲಿ ತುಂಬ ಎಲಿಮೆಂಟ್ಸ್ಗಳಿದೆ, ಹಿಡನ್ ಎಲಿಮೆಂಟ್ಸ್ಗಳು ತುಂಬ ಇದೆ. ಸೊ ಇದರಲ್ಲಿ ಎಲ್ಲ ಓಲ್ಡ್ ಇದು ನೋಡುವಾಗ ಅನಂತನಾಗ್ ಸರ್ ಇದು ಟಿ ವಿಯಲ್ಲಿ ಹೋಗ್ತಾ ಇದ್ದು ನಾರದ ವಿಜಯ ಸಾಂಗ್. ಹಾಗೆ ಸಡನ್ಲಿ ಅದು ಇದೇ ನಮ್ಮ ಆಕ್ಟ್ ಟೈಟಲ್ ಅಂತ ಹೇಳಿ ನಾವು ಡಿಸೈಡ್ ಮಾಡಿದ್ದು. ಹಾಗೆ ಅದು ಸ್ಟೋರಿ. ಓಕೆ, ಆಗಸ್ಟ್ 9ಕ್ಕೆ ರಿಲೀಸ್ ಆಗ್ತಾ ಇದೆ. ಇದು ನನ್ನ ಮೊದಲನೇ ಸಿನಿಮಾ, ಫಸ್ಟ್ ಅಟೆಂಪ್ಟ್ ಆಸ್ ಎ ಡೆಬ್ಯೂಟ್ ಡೈರೆಕ್ಟರ್. ಸೊ ಹೆಲ್ಪ್ ಬೇಕು, ನಿಮ್ಮೆಲ್ಲರ ಸಪೋರ್ಟಲ್ಲಿ ಮಾತ್ರ ಇದು ವಿನ್ ಆಗಬೇಕು. ಯಾಕೆಂದರೆ ತುಂಬ ಎಫರ್ಟ್ ಇದೆ, ತುಂಬ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ ಎಲ್ಲ ತುಂಬ ಎಫರ್ಟ್ ಇದ್ದ ಸಿನಿಮಾ ಇದು. ನಿಮಗೆ ಕಂಪ್ಲೀಟ್ ಸಿನಿಮಾ ನೋಡುವಾಗ ಗೊತ್ತಾಗುತ್ತೆ, ತುಂಬ ವೆರಿ ಶಾರ್ಟ್ ಟೈಮಲ್ಲಿ 26 ಆರ್ಟಿಸ್ಟ್ಗಳು ಆ್ಯಕ್ಟ್ ಮಾಡಿದ ಒಂದು ಸಿನಿಮಾ ಇದು. ಸೊ ಎಲ್ಲರಿಗೂ ಸಿನಿಮಾ ಮಾಡೋದು ಪ್ರಯತ್ನ ಶೂರ್ ಇರುತ್ತದೆ, ಬಟ್ ನಾವು ಪ್ಯಾಷನೇಟ್ ಆಗಿ ಸಿನಿಮಾ ಮಾಡಿದ ಕಾರಣ ಒಂದು ಕನ್ನಡದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಏನೋ ಟ್ರೈ ಮಾಡಬೇಕನ್ನೋ ಒಂದು ಇದರಲ್ಲಿ ಒಂದು ಸಿನಿಮಾ ಮಾಡಿದ್ದು. ಸೊ ಪ್ಲೀಸ್ ಸಪೋರ್ಟ್, ಎಲ್ಲರ ಸಪೋರ್ಟನ್ನು ನಮಗೆ ಬೇಕಾಗ್ತದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಈ ಅವಕಾಶ ನನಗೆ ಸಿಕ್ಕಿದ್ದು ಒಂದು ನನ್ನ ಸುಮಾರು 50 ವರ್ಷದಿಂದ ಸ್ನೇಹಿತ, ಸಂಗಾತಿ ಸದಾಶಿವ ಶೆಣೈ, ಆಮೇಲೆ ನರೇಶ್ ಶೆಣೈ ಅವರು ಕಳೆದ ವರ್ಷ ಅಷ್ಟೇ ನನಗೆ ಪರಿಚಯ ಆಗಿದ್ದು. ಅವರ ಒಂದು ಇಚ್ಛೆ ಮೇರೆಗೆ ನಾನು ಇವತ್ತು ಬಂದೆ. ಅದು ಮಾಧ್ಯಮದವರು ಮಾತ್ರ ಇರ್ತಾರೆ ಹೇಳಿದ ಮೇಲೆ ಸಂತೋಷ ಆಯಿತು. ಯಾಕಂದರೆ ನಾನು ಮೊದಲಿಂದ ಮಾಧ್ಯಮದವರೇ ಒಂದು ರೀತಿ ನನ್ನ ಕನ್ನಡ ಚಲನಚಿತ್ರರಂಗದಲ್ಲಿ ನನ್ನ ಬೆಳವಣಿಗೆಗೆ ನಾನು ಮೊದಲು ಧನ್ಯವಾದಗಳನ್ನು ಹೇಳಬೇಕಾದ್ರೆ ಎಂದಿನಂತೆ ಜನಾರ್ದನವರಿಗೆ, ಕನ್ನಡದ ಪ್ರೇಕ್ಷಕರಿಗೆ ಕೊಡುತ್ತಲೇ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಕೊಡುತ್ತಲೇ ಈ ಚಲನಚಿತ್ರರಂಗವನ್ನು ಬೆಳೆಸಿದವರು ಮತ್ತು ನನ್ನನ್ನು ಕೂಡ ಬಹಳ ಬೆಂಬಲಿಸಿ ನಿಂತವರು ಅಂದರೆ ಮಾಧ್ಯಮದವರೇ. ಆವಾಗ ಪತ್ರಿಕಾರಂಗ ಬಹಳ ಪವರ್ಫುಲ್ ಇತ್ತು. ಕ್ರಮೇಣ ಏನು ಬದಲಾವಣೆಗಳಾಗಿವೆ ಅದರಂತೆ ಎಲ್ಲ ಆಗುತ್ತನ್ನ ಕೂಡ ಯಾವ ಒಂದು ಇವತ್ತಿಗೂ ಕೂಡ ಮಾಧ್ಯಮಗಳು ಇಲ್ಲದೆ ಇದ್ದರೆ, ಅವರ ಬೆಂಬಲ ಇಲ್ಲದೆ ಹೋದರೆ ಚಿತ್ರಗಳು ಯಶಸ್ವಿ ಆಗೋದು ಬಹಳ ಕಷ್ಟ ಅನ್ನೋದನ್ನು ನಾನು ಬಲ್ಲೆ. ಆ ದೃಷ್ಟಿಯಿಂದ ಮಾಧ್ಯಮದವರನ್ನು ಭೇಟಿ ಮಾಡೋದಾದ್ರು ಅದಕ್ಕೆ ನಾನು ಬಹಳ ಖುಷಿಯಿಂದ ಸಂತೋಷವಾಗಿ ಬರ್ತೀನಿ ಅಂತ ತಕ್ಷಣ ಒಪ್ಪಿಕೊಂಡು ಬಂದಿದ್ದೀನಿ. ಕಳೆದ ವರ್ಷ ಸದಾಶಿವ ಶೆಣೈ ಅವರು ನನಗೆ ಮಂಗಳೂರಿನಲ್ಲಿ ನರೇಶ್ ಅವರ ಪರಿಚಯ ಮಾಡಿದರು. ಇವತ್ತೇ ಅವರ ಹೆಸರು ನೋಡಿದ್ದು ಮಂಗಲಪಾಡಿ ನರೇಶ್ ಶೆಣೈ ಅಂತ. ಸೊ ಅಲ್ಲಿ ನೋಡಿದರೆ ಇವರು ನನ್ನ 75 ವರ್ಷ ಮುಗಿಸಿದ ಸಂದರ್ಭದಲ್ಲಿ ಅಲ್ಲೇನು ಒಂದು ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ರು ನಮಗೆಲ್ಲ. ನಾನು ಮಂಗಳೂರು, ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲಿ ಜಿಲ್ಲೆಯಲ್ಲಿ ಬೆಳೆದವನು, ಉಡುಪಿ ಎಲ್ಲ ಕಡೆ. ಆದರೂ ಅಲ್ಲಿ ಒಂದು ಈ ಥರದ ಕಾರ್ಯಕ್ರಮಗಳನ್ನು ಮಾಡಿ ಅಲ್ಲಿ ಮುಖ್ಯ ದೇವಸ್ಥಾನಗಳಿಗೆಲ್ಲ ಕರ್ಕೊಂಡು ಹೋಗಿ ಎಲ್ಲ ದರ್ಶನ ಮಾಡಿಸಿದವರು ನರೇಶ್ ಅವರು. 3 ದಿವಸ ನಾನು ನನ್ನ ಕುಟುಂಬದವರನ್ನೆಲ್ಲ ನೋಡಿಕೊಂಡು ನನ್ನ ಜೊತೆ ಇದ್ದು, ಅವರ ಅನೇಕ ಸ್ನೇಹಿತರ ಮನೆಗೆ ಊಟಕ್ಕೆಲ್ಲ ಕರ್ಕೊಂಡು ಹೋಗಿ ಬಹಳ. ನಾನು ಬರುವಾಗ ನಾನೊಂದು ಫಿಲ್ಮ್ ಮಾಡಿದ್ದೆ, ಮೊದಲ ಸಲ ಪ್ರಸ್ತಾಪ ಮಾಡಿದ್ದೆ. ಇದು ಎಂಥ ಲೋಕಮಯ ಅಂತ ಸಿನಿಮಾ ಮಾಡಿ, ಇದು ನನ್ನದೇ ಟೈಟ್ಲ್ ಅಂತ, ಇದೆಂಥ ಲೋಕಮಯ ನಾವು
ನಾರದ ವಿಜಯ ಚಿತ್ರದ ನಾರದ ಹಾಡುವ ಒಂದು ಹಾಡು ಎಂಥ ಲೋಕವಯ್ಯ. ಅದು ಒಂಥರ ಭಾಳ ಒಂದು ಮೈಲಿಗಲ್ಲು ಕನ್ನಡ ಚಲನಚಿತ್ರರಂಗದಲ್ಲಿ. ಯಾಕಂದರೆ ಅದರಲ್ಲಿ ಒಂದು ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರಿಗೂ ಅದರದ್ದು ಒಂದು ಕಡೆ ಪೌರಾಣಿಕ, ಒಂದು ಕಡೆ ಸಾಮಾಜಿಕ, ಆ ರೀತಿಯ ಮಿಕ್ಸನ್ನು ಮಾಡಿದಂಥ ಎಲ್ಲ ಕಾರಣಕರ್ತರು ಯಾರಿದ್ದಾರೆ ಅವರೆಲ್ಲರನ್ನು ಇವತ್ತು ನಾನು ಸ್ಮರಿಸಲೇಬೇಕು. ಅಂಥ ಒಂದು ಚಿತ್ರವನ್ನು ಕೊಟ್ಟಿದ್ದು. ಆ ಹಾಡನ್ನು ಕೂಡ ಉದಯ್ ಶಂಕರ್ ಅವರು ಬರೆದಿದ್ದು ಎಷ್ಟೊಂದು ಜನಪ್ರಿಯವಾಗಿತ್ತು ಅಂದರೆ ಅದನ್ನು ಕೂಡ ಸಾಮಾನ್ಯವಾದ ಹಾಡುಗಳನ್ನು SP ಬಾಲಸುಬ್ರಹ್ಮಣ್ಯ ಅವರ ಹಾಡ್ತಾರೆ. ಈ ಒಂದು ಹಾಡಿಗೆ ಇದು ನಿರ್ದೇಶಕರು ಸಿದ್ದಲಿಂಗಯ್ಯನವರು ನಿರ್ದೇಶಕರಾಗಿದ್ದರು, ವೀರಸ್ವಾಮಿಯವರು ಮತ್ತು ಅವರ ಸಂಗಡಿಗರು ಅದಕ್ಕೆ ಪ್ರೊಡ್ಯೂಸರ್ ಆಗಿದ್ದರು. ಮತ್ತು ಅಶ್ವಥ್ ಅವರ ಸಂಗೀತ ಇದೆ. ಅವರು ಹಾಡುಗಾರರು, ಸಂಗೀತಕ್ಕೆ ಭಾಳ ವಿರಳವಾಗಿ ಸಂಗೀತಕಾರರಾಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮಾಡ್ತಿದ್ರು. ಅದು ಇಂಥ ಒಂದು ಟ್ಯೂನ್ ಕೊಟ್ಟು ಅದನ್ನು ಎಷ್ಟು ಜನಪ್ರಿಯವಾಯಿತು ಅಂತಂದರೆ ಇವತ್ತಿಗೂ ಹೇಳಿದ್ದು ನಾವು ಬೀಜಿಸಿ ಹೋಗ್ತಿತ್ತು. ಅದು ಇದು ಅಂತ ಇದೇ ಟೈಟ್ಲು ನಾವು ಬೇಕು ಅಂತ ಸೀತೇಶ್ ಅವರು ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ನಾನು ಹೇಳಿದೆ, ನಾನು ಮತ್ತು ಇದು ಎಂಥ ಇದು ನಂದೇ ಸಿನಿಮಾ, ನಾನು ಯಾಕಿಲ್ಲ ನಿಮ್ಮ ಸಿನಿಮಾದಲ್ಲಿ. ಯಾಕಂದರೆ ಮಂಗಳೂರಿನಲ್ಲಿ ಇವ್ರಿಗೆ ಜನಬಲ, ಹಣಬಲ, ಆಮೇಲೆ ಇವರಿಗಿರುವ ಒಂದು ಹುಮ್ಮಸ್ಸು ಎಲ್ಲ ನೋಡಿದ್ರೆ ಅದು ನಾನು ಮಾಡಿದ್ದೀನಿ. ಆಮೇಲೆ ಈ ಬಿಡುಗಡೆ ಮಾಡೋದಕ್ಕೆ ಈಗಿನ ಸಂದರ್ಭದಲ್ಲಿ ಅವಕಾಶ ಆಗಿಲ್ಲ. ನಾನು ಬರ್ತೀನಿ, ನೀವು ನಿಮ್ಮ ಸಕ್ರಿಯ ಒಂದು ಸಹಕಾರ ಕೊಡಬೇಕು ಅಂತ ನಾನು ನರೇಶ್ ಅವರಿಗೆ ಆ ಮುಹೂರ್ತ ಇವತ್ತು ಬಂದಿದೆ. ಭಾಳ ಸಂತೋಷದಿಂದ ಬಂದಿದ್ದೀನಿ. ತಮ್ಮೆಲ್ಲರ ಬೆಂಬಲದಿಂದ ಈ ಚಿತ್ರ ಯಶಸ್ಸು ಗಳಿಸಲಿ, ಜನಪ್ರಿಯವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ಈ ಚಿತ್ರಕ್ಕೆ ಯಶಸ್ಸನ್ನು ಕೊಡಿ ಅಂತ ಭಗವಂತನಲ್ಲೂ ಪ್ರಾರ್ಥಿಸಿ ತಮ್ಮೆಲ್ಲರಿಗೂ ನಾನು ಶುಭ ಬಯಸ್ತೀನಿ. ಈ ತಂಡದವರೆಲ್ಲರೂ ತರುಣರಿದ್ದಾರೆ, ಸೀತೇಶ್ ಅವರು ಕೇರಳದಿಂದ ಬಂದಿದ್ದಾರೆ. ಆಮೇಲೆ ಚಿತ್ರ ನೋಡಿದವರು ಅವರೇ, ನಾನು ಐ ಮಸ್ಟ್ ಪ್ರೆಸೆಂಟ್ ದಿಸ್ ಫಿಲ್ಮ್ ಅಂತ ಜೋ ಬೇಬಿ ಅವರು ಒಂದು ಇಂಥ ಆಹ್ಲಾದಕರವಾದ ಒಂದು ವಾತಾವರಣದಲ್ಲಿ ಜನರು ಕೂಡ ನಮ್ಮ ಮಹಾಜನತೆ ಕನ್ನಡಿಗರು ಈ ಚಿತ್ರಕ್ಕೆ ಬೆಂಬಲ ಕೊಡಲಿ ಅಂತ ನಾನು ಹೇಳಿ ನಮ್ಮೆಲ್ಲರನ್ನು ಸಂದರ್ಶಿಸುವುದಕ್ಕೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ನಾನು ಮುಗಿಸ್ತೀನಿ. ನಮ್ಮ ಹಾಡು ಬಿಡುಗಡೆ ಮಾಡೋದು ನಮ್ಮದು ಸಿನಿಮಾ ಫಸ್ಟ್ ಪ್ರೀಮಿಯರ್ ಶೋ ಗೋಯಿಂಗ್ ಟು ಹ್ಯಾಪನ್ ಇನ್ ಒರಿಯೋನ್ ಮಾಲ್ 5th Monday 7 o'clock. ಸೊ ನಿಮ್ಮೆಲ್ಲರ ಪ್ರೆಸೆನ್ಸ್ ರಿಕ್ವೈರ್ಡ್ ಅಲ್ಲಿ ಬರಬೇಕಂತ ಹೇಳಿ ಈಗ ನಾವು ಸಿನಿಮಾ ಮಾಡುವಾಗ ಯಾವ ಟೈಟ್ಲಿಂದ ಸ್ಟಾರ್ಟ್ ಮಾಡಿಲ್ಲ. ಟೈಟಲ್ ಈ ಸೆಕೆಂಡ್ರಿ ಆ್ಯಕ್ಚುಲಿ. ಸೊ ಸಿನಿಮಾ ಕಾನ್ಸೆಪ್ಟ್ ಕಂಪ್ಲೀಟ್ ಪೇಪರಲ್ಲಿ ರಿಟರ್ನ್ ಫಾರ್ಮ್ಯಾಟಲ್ಲಿ ಸ್ಕ್ರೀನ್ ಪ್ಲೇ ಆದಮೇಲೆ, ಸೊ ಆ್ಯಸ್ ಐ ಟೋಲ್ಡ್, ನಾನು ಹೇಳಿದಲ್ಲ, ಇದು ಟೈಟಲ್ ಬೇರೆ ಟೈಟಲ್ ಇತ್ತು. ಸೊ ಆ್ಯಪ್ಟಾಗಿ ಟೈಟಲ್ ಸಿಗ್ತಾ ಇರಲಿಲ್ಲ. ಸೊ ಅದೇ ಸೇಮ್ ಇನ್ಸಿಡೆಂಟ್ ಏನು ಹೇಳಿದ್ರು, ಅದೇ ಟಿ ವಿಲಿ ಹೋಗ್ತಾ ಇದ್ದು ಸೈಕಲಲ್ಲಿ ಹೀಗೆ. ಸೊ ಹಾಗೆ ಕನೆಕ್ಟ್ ಆಯಿತು. ಎಸ್, ದಿಸ್ ಇಸ್ ದ ಪರ್ಫೆಕ್ಟ್ ಟೈಟಲ್. ಅಲ್ಲ, ಚಿತ್ರದಲ್ಲಿ ಮಿಸ್ ಆಗಿದ್ರು ಇನ್ನೂ ಕಾಲ ಮಿಂಚಿಲ್ಲ ಅಂತಾರೆ. ಈ ಚಿತ್ರ ಯಶಸ್ಸಾದರೆ ಖಂಡಿತವಾಗಿ ನರೇಶ್ ಅವರು ಇನ್ನೊಂದು ಚಿತ್ರ ಮಾಡ್ತಾರೆ. ಅದರಲ್ಲಿ ನಿಮ್ಮೆಲ್ಲರೂ ಇದೇ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ. ನಾವು ಅನಂತ್ನಾಗ್ ಅವರು ಟ್ರೈ ಮಾಡಿದ್ದು, ಬಟ್ ಅವರು ಸಿಕ್ಕಲಿಲ್ಲ. ಸೊ ನಾನು ಇವರೇ ಹಿಡ್ಕೊಂಡು ಮಾಡಿದ್ದು ಒಂದು ಡೈಲಾಗ್ ಇದೆ ಅದರಲ್ಲಿ. ಆ ಟೈಮಲ್ಲಿ ನಮಗೆ ಅನಂತ್ನಾಗ್ ರೀಚಬಲ್ ಇಲ್ಲ. ಸೊ ಆ ಡೈಲಾಗ್ ಹಾಕಿ ಮಾಡಿದೊಂದು ಡೈಲಾಗ್ ಇದೆ. ಆ ಸಿನಿಮಾ ನೋಡಿದರೆ ನಿಮಗೆ ಕನೆಕ್ಟ್ ಆಗ್ತದೆ. ವಾಟ್ ಐ ಆಮ್ ಟ್ರೈಯಿಂಗ್.
ಸಾಂಗ್ ಇದೆ ಅಲ್ಲ, ಇದೊಂದು ಹೋಗುವ ಸಾಂಗ್ ರೈಟ್ಸ್ ಇವರು ತಕೊಂಡು, ಪ್ರೊಡ್ಯೂಸರ್ ತಕೊಂಡು, ಅದು ಆ ಸಾಂಗ್ ನಮ್ಮ ಸಿನಿಮಾಯಲ್ಲಿ ಸ್ಟಾರ್ಟಿಂಗ್ ಟೈಟಲ್ ಅಲ್ಲೇ ಹೋಗ್ತಾ ಇದೆ. ಇದು ಔಟ್ ಆಫ್ ಟಾಪಿಕ್ ಅಷ್ಟೇ. ಬಟ್ ಐ ಆಮ್ ಸೇಯಿಂಗ್ ನಾನು ಸೆಟಲ್ಡ್ ಇನ್ ಮ್ಯಾಂಗ್ಳೂರ್. ನನಗೆ ನ್ಯೂಸ್ ಸಿಗ್ತಾ ಇದೆ ಆ್ಯಕ್ಚುಲಿ. ಇಟ್ಸ್ ವೆರಿ ಟ್ರಾಜಿಕ್ ಈವನ್. ಹಾಗೆ ಆಗಸ್ಟ್ 9ನೇ ತಾರೀಕು ಇದು ಎಂಥ ಲೋಕವಯ್ಯ ಚಿತ್ರ ನಮ್ಮೆಲ್ಲ ಕನ್ನಡಿಗರ ಮುಂದೆ ಬರ್ತಾ ಇದೆ. ಯಾವ ರೀತಿಯಾಗಿ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅನಂತನಾಗ್ ಸರ್ ಬಸ್ಸಿಂದ ಇಳಿಯೋದ್ರಿಂದ ಹಿಡಿದು ಕೋರ್ಟಲ್ಲಿ ವಾದ ಮಾಡೋವರೆಗಿನ ಆ ಸೀನ್ವರೆಗೂ ನಾವು ಮರ್ತಿಲ್ವೋ ಏನೋ ಪ್ರಶ್ನೆ ಇದೆ. ಎಸ್, ಕೇಳಿ. ನಾನು ನಾಟಕ ರಂಗದಿಂದ ಬಂದವರು. ಸುಮಾರು 5 ವರ್ಷಗಳ ಕಾಲ ಮುಂಬೈನಲ್ಲೇ ನಾನು ಸ್ಟೇಜ್ ಆಕ್ಟಿವಿಟಿ, ಕೊಂಕಣಿ, ಕನ್ನಡ, ಹಿಂದಿ ಮತ್ತು ಮರಾಠಿಯಲ್ಲಿ ಹೆಚ್ಚು ಕೆಲಸ ಮಾಡಲಿಲ್ಲ. ಆದರೆ ಕನ್ನಡದಲ್ಲಿ ಅಲ್ಲಿ ಕನ್ನಡ ಕಲಾ ಕೇಂದ್ರ ಅಂತ ಇದೆ. ದೇ ವುಡ್ ಹೋಸ್ಟ್ ಆ್ಯನ್ಯುವಲ್ ಡ್ರಾಮಾ ಫೆಸ್ಟಿವಲ್ಸ್ ಅಲ್ಲ, ಹಾಗೆ ಬಂದವನು. ಆವಾಗ ಲೇಖಕನ ಪಾತ್ರ ತುಂಬ ದೊಡ್ಡದಿರ್ತದೆ. ಆಮೇಲೆ ನಿರ್ದೇಶಕರು ಅವ್ರ ಜೊತೆ ಚರ್ಚೆ ಮಾಡಿ ಅವರು ಅವರ ಸ್ಫೂರ್ತಿಯಿಂದ ಒಂದು ರಚನೆ ಮಾಡಿರ್ತಾರೆ ನಾಟಕ. ಅದನ್ನು ಆ ರೀತಿ ಪ್ರೆಸೆಂಟ್ ಮಾಡುವಾಗ ನಾವು ರಿಹರ್ಸಲ್ಸ್ ಮಾಡುವಾಗಲೂ ಕೂಡ ನಾನು ರಿಹರ್ಸ್ ಮಾಡಿದ ಸುಮಾರು 25 ನಾಟಕಗಳಲ್ಲಿ ಆ ರೈಟ್ರು ಕೂಡ ಬಂದು ರಿಹರ್ಸಲ್ಗಳು. ಎಷ್ಟು ಮಟ್ಟಿಗೆ ಅಂದರೆ ನಾವು ನಟಿಯರು ಏನು ಮಾಡ್ತೀವಿ, ಸಾಮಾನ್ಯವಾಗಿ ಬಾಯ್ಪಾಠ ಮಾಡಿ ಮಾತಾಡ್ತೀವಿ. ಆದರೆ ಕೆಲವೊಂದು ಸಲ ಎಲ್ಲೋ ಒಂದು ಪದ ಆ ಕಡೆ ಈ ಕಡೆ ಆಗಿ ನಾವು ಸೇರಿಸ್ಬಿಡ್ತೀವಿ. ಅದನ್ನು ಅವರು ಅಬ್ಜೆಕ್ಟ್ ಮಾಡೋರು. ಬಹಳ ಕಷ್ಟಪಟ್ಟು ಬಹಳ ಅರ್ಥಪೂರ್ಣವಾಗಿ ಯೋಚನೆ ಮಾಡಿ ನಾನು ಅದನ್ನು ಬರೆದಿದ್ದೀನಿ. ದಯವಿಟ್ಟು ಬೇರೆ ಪದಗಳನ್ನು ಉಪಯೋಗಿಸ್ತಿದೆ, ಅದು ಏನು ಬರೆದಿದೆ ಅದನ್ನು ಹೇಳಿ. ಆ ರೀತಿ ಒಂದು ಬದ್ಧತೆ ಇರ್ತಿತ್ತು ಸ್ಕ್ರಿಪ್ಟನ್ನು. ಯಾಕಂದ್ರೆ ಅವರು ಕೂತು ಯೋಚನೆ ಮಾಡಿ ಚರ್ಚೆ ಮಾಡಿ ಬರೆದಿರುವಂಥ ಒಂದು ನಾಟಕ. ಅದನ್ನೇ ಸಿನಿಮಾ ರಂಗ ಬಂದಾಗ ಏನು ಡ್ರಾಮಾ ಅಂದಿತ್ತು, ಸ್ಕ್ರೀನ್ ಅಂತ ಬಂತು, ಸ್ಕ್ರೀನ್ ಪ್ಲೇ ಅಂತ. ಪ್ಲೇ ಅಂದರೆ ನಾಟಕ, ಸ್ಕ್ರೀನ್ ಪ್ಲೇ ಅಂತ. ಅದೇ ರೀತಿ ಸಿನಿಮಾ ರಂಗದಲ್ಲೂ ಆ ಕಾಲದಲ್ಲಿ ಇರುವವರೆಗೂ ಫಸ್ಟ್ ಥಿಂಗ್ ಇಸ್ ದ ಸ್ಕ್ರಿಪ್ಟ್ ಮೇಲೆ ಚರ್ಚೆ ಮಾಡಿ, ಆಮೇಲೆ ಕಾಸ್ಟ್ ಯಾರನ್ನು ಹಾಕಬೇಕು ಅಂತೆಲ್ಲ ಚರ್ಚೆಯಾಗಿ ನಿರ್ಮಾಪಕರು, ಆಮೇಲೆ ನಿರ್ದೇಶಕರು, ರೈಟರ್, ಅಬವ್ ಆಲ್ ರೈಟರ್, ಆಮೇಲೆ ಮ್ಯೂಸಿಕ್ ಡೈರೆಕ್ಟರನ್ನು ಕರೆಸಿ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ಹೇಗೆ. ಯಾಕಂದರೆ ನಮ್ಮ ಹಿನ್ನೆಲೆಯಲ್ಲಿ ವಿಶೇಷವಾದ ಭಾರತದ ದೇಶದ ಹಿನ್ನೆಲೆಯಲ್ಲಿ ಸಂಗೀತಕ್ಕೆ ಭಾಳ ಪ್ರಾಧಾನ್ಯತೆ ಇದೆ. ಸೊ ಸಂಗೀತ ಇದ್ದರೆ ಜನರಿಗೂ ಒಂಥರ ಕೆಲವು ಕಡೆ ಬರೀ ಹ್ಯಾಪಿ ಸಾಂಗ್ಸ್ ಅಂತ, ಕೆಲವರು ದುಃಖದ ಸನ್ನಿವೇಶಗಳು ಅಥವಾ ಬೇರೆ ಸನ್ನಿವೇಶಗಳಿಗೂ ಅವಕಾಶ ಕೊಟ್ಟು ಒಂದು 4-5 ಹಾಡುಗಳು ಇರಲೇಬೇಕು ಅನ್ನೋದು ಒಂಥರ ರೂಲ್ ಎಲ್ಲ ಕಡೆ ಜನರಲ್ಲಿ ಆಗಿದೆ. ಅದು ನಂತರ ಕೆಲವು ಕಡೆ ಬ್ಯಾಕ್ಗ್ರೌಂಡ್ ಸಾಂಗ್ ಆ ಥರ ಒಟ್ಟಿನಲ್ಲಿ ಇವೆಲ್ಲ ಅಂದರೆ ಪೇಪರ್ ವರ್ಕ್ ಆಸ್ ಸಚ್, ಕಾಸ್ಟಿಂಗ್ ಆಸ್ ಸಚ್, everything was centered around the writer, the director, the music director, the producer. ಎಲ್ಲರೂ ಇನ್ವಾಲ್ವ್ ಆಗಿ ಮಾಡ್ತಾರೆ. ಅದು ಕ್ರಮೇಣ ಬರ್ತಾ ಅಲ್ಲಿಯೇ ಇಂಡಸ್ಟ್ರಿ ಕಾಪಿ ಮಾಡಿ ಇಲ್ಲಿ ಮಾಡೋದು, ಇಲ್ಲಿಂದ ಕಾಪಿ ಮಾಡಿ ಇನ್ನೊಂದು ಮಾಡೋದು, ಈ ರೀತಿ ಇದು ಭಾಳ ಸಿಂಪ್ಲಿಫಿಕೇಶನ್ ಆಗಬೇಕು. ಯಾವ ಈ ಕ್ರಿಯೇಟಿವ್ ಜನ ಇದ್ದಾರೆ, ಈ ರೈಟರು, ಡೈರೆಕ್ಟರು, ಆಮೇಲೆ ಡಿಸ್ಕಷನ್ಸಿಗೆ ಸಂಭಾಷಣಾಕಾರರು, ಆಮೇಲೆ ಕವಿಗಳು, ಸಾಹಿತ್ಯಿಕ, ಅವರೆಲ್ಲರ ಕಾಂಟ್ರಿಬ್ಯೂಷನಲ್ಲಿ ಒಂದು ಕೃತಿ ನಿರ್ಮಾಣ ಆಗುವಾಗ ಆಮೇಲೆ ಸಿನಿಮಾ. ಆ ರೀತಿ ಕೆಲಸ ಇದು ಯಾರು ಮಾಡುವುದೇ ಇಲ್ಲ. ಆಮೇಲೆ ಎಲ್ಲ ಪಾತ್ರಗಳಿಗೂ ಅಂದರೆ ಇಟ್ ಶುಡ್ ಬಿ ಬ್ಯಾಲೆನ್ಸ್. ಒಂದು ಸ್ಕ್ರೀನ್ ಪ್ಲೇ ಆಗಲಿ, ನಾಟಕ ಆಗಲಿ, ಬ್ಯಾಲೆನ್ಸ್ ಇರಬೇಕು. ಒಂದೇ ಕಡೆ ಅದು ಇಟ್ ಶುಡ್ ನಾಟ್ ಬಿ. ಒಂದು ದೋಣಿಗಳಲ್ಲೂ ಕೂಡ ಒಂದು ಕಡೆನೇ ಹೆವಿ ಆದರೂ ಉಳಿತು. ಹಾಗಾಗಿ ಎಲ್ಲ ಬ್ಯಾಲೆನ್ಸ್ ಮಾಡಿ ಅದನ್ನು ತೇಲಿಸಿ ತಗೊಂಡೋಗ್ಬೇಕು. ಆ ರೀತಿ ಎಲ್ಲ ರೀತಿಯ
ಆದಷ್ಟು ಇವು ನವರಸಗಳು ಅಂತೀವಿ, ಆ ರಸಗಳಲ್ಲಿ ಎಷ್ಟೆಷ್ಟು ಸಾಧ್ಯವೋ ಎಲ್ಲ ರಸಗಳನ್ನು ತಂದು ಅವೆಲ್ಲ ಯಾವ ಡೆಫಿನಿಷನಿಗೂ ಇಲ್ಲ, ಯಾವ ಮನಸ್ವಿ ಎಲ್ಲ ಜನರು ಯಾರೋ ಒಂದು ಸೆಕ್ಷನ್ಗೆ ಅಥವಾ ಹೀರೋಗೋ ಹೀರೋಯಿನ್ಗೋ ಅಥವಾ ಈ ರೀತಿಯೇ ಸೆಂಟ್ರಿಕ್ ಹೀರೋಯಿನ್ ಸೆಂಟ್ರಿಕ್, ಮೋಸ್ಟ್ಲಿ ಹೀರೋ ಸೆಂಟ್ರಿಕ್. ರೆಸ್ಟ್ ಆಫ್ ದ ಕಾಸ್ಟ್, ರೆಸ್ಟ್ ಆಫ್ ದ ಸೀನ್ಸ್ಗೆ ಆ ಬಲವೇ ಇರೋದಿಲ್ಲ. ಆ ರೀತಿ ನಿಶಕ್ತಿ ಆಗ್ತಾ ಇದ್ದ ಜನಕ್ಕೆ ಅದು ನೋಡಿದ್ದ ಹಾಡು ವಿಸ್ಮಯದಾಸ ಅಂದಾಗ ಇದೇ ಇದು ಈ ಫಿಲ್ಮು ಮತ್ತು ಆ ಫಿಲ್ಮಲ್ಲಿ ವಾಟ್ ಈಸ್ ದ ಡಿಸ್ಟಿಂಕ್ಷನ್ ಅಂತಂದರೆ ಮಾಯವಾಗೋಕ್ಷ. ಈಗ ಸಿನಿಮಾಗೆ ಬರುವ ಪ್ರೇಕ್ಷಕರು ಮನೋರಂಜನೆ, ಅದರಲ್ಲಿ ಅಂಥದ್ರಲ್ಲಿ ನಾವು ಕಲಾತ್ಮಕ ಚಿತ್ರದಿಂದ ನನ್ನಂಥವ್ರು ಬಂದಾಗಲೂ ಕೂಡ ಟಿವಿಗೆ ಇಷ್ಟೇ ಎಲ್ಲ ಅನೇಕರು ಹೇಳ್ತೀವಿ, ಇವು ನಾವು ನಮಗೇನೋ ಮನೋರಂಜನೆಗೆ ಅಂತ ಬಂದರೆ ನೀವು ಎಲ್ಲ ಏನು ಸ್ವಾಮಿ ಎಲ್ಲ ಗೋಳು ಈ ಪಾಲಿಟಿಕ್ಸು ಇದು ಅದನ್ನು ಎಳಿದು ಯಾಕೆ ಬಂದ್ವಿ ಅಂತ ಒಂದು ಆಗ್ತದೆ ಅಂತ ಒಂದು. ಸೊ ಮನೋರಂಜನೆ ಅಂದರೆ ಒಂದೊಂದು 10 ರೂಪಾಯಿ ಕೊಟ್ಟರು ಇವತ್ತಿಗೂ ಒಂದು ಕೌಂಟರಲ್ಲಿ ಒಂದು ಬಿಸ್ಕಿಟ್ ಪ್ಯಾಕೆಟ್ ಸಿಗ್ಬೋದು. ಇಲ್ಲಿ 100 ರೂಪಾಯಿ 200 ರೂಪಾಯಿ ಬೆಲೆ ಇರ್ತದೆ. ಅದು ಕೂತು ಒಂದು 2 ಗಂಟೆ 3 ಗಂಟೆ ನಮಗೆ 2 ಇಂಟರ್ವಲ್ ಇರ್ತಿದ್ವು. ನಮ್ಮ ನಾಟಕದಂತೂ 2 ಇಂಟರ್ವಲ್ ಇರ್ತಿದ್ವು, 3 ಆ್ಯಕ್ಟ್ಸ್ ಅದು ಅಲ್ಲೂ ಕೂಡ ತಿಳಿ ಆಯಿತು. 1 ಇಂಟರ್ವಲ್ 2 ಆ್ಯಕ್ಟ್ಸ್ ಅಂತ. ಅದೇ ರೀತಿ ಸಿನಿಮಾದಲ್ಲೂ ಕೂಡ 3 ಅವರ್ ಫಿಲ್ಮ್ ಇದ್ದಿದ್ದು ಬೇರೆ ಮನೋರಂಜನೆಗಳು ಕೂಡ ಸಿಗುವಾಗ ಜನ ಬರ್ತಿದ್ರು. ಆ ರೀತಿ ಒಂದು ಮನೋರಂಜನೆ ನಾವಿನ್ನು ಈ ಹೊಸ ಅನೇಕ ನಟರು ಹಳೆ ಕಾಲದ ನಟರನ್ನು ಇದು ಇಲ್ಲ ಆ ರೀತಿ ಆಗಲಿಲ್ಲ. ಮುಂಬೈ ಹಿಂದಿ ಚಿತ್ರರಂಗದಲ್ಲಿ ಈ ತರುಣರು ಏನು ಬರೋಕ್ಕೆ ಶುರುವಾದರು 1990 ಆನ್ವರ್ಡ್ಸ್ ಹಿಂದಿನವರನ್ನು ಜರಿಯುವುದು, ಹಂಗಿಸೋದು, ಈ ರೀತಿ ಮಾತಾಡುವಾಗ ಒಂದು ಸಲ ಒಬ್ಬ ಹಿರಿಯ ನಿರ್ದೇಶಕ ನಿರ್ಮಾಪಕ ನಟ ಹೇಳ್ದ, ನೀವೇನು ಮಾಡ್ತೀರಿ ಮಾಡ್ರಪ್ಪ, ನೀವು ಹಿಂದಿನವರನ್ನು ನಮ್ಮನ್ನೆಲ್ಲ ದೂಷಿಸಿ ಹಂಗಿಸಿ ಅವಮಾನ ಮಾಡಿ ಯಾಕೆ ನೀವು ಈ ರೀತಿ ವರ್ತಿಸ್ತೀರಿ? ನಾವೇನೋ ಒಂದು ನಮ್ಮ ಭಾರತದಲ್ಲಿ ಎಲ್ಲ ಕಡೆ ಹೋದರೂ ಒಂದು 2 ಮೀಲ್ಸ್ ಅಂತ ಎಲ್ಲ ಕಡೆ ಸಿಗ್ತಿತ್ತು, ಆದರೆ ಈಗಲೂ ಅದು ಕಮ್ಮಿ ಆಗಿದೆ ಅಂತ. ಅದು ಅಂಥದ್ರಲ್ಲಿ ನಾವು ಎಲ್ರಿಗೂ ಪ್ರಿಯವಾಗುವಂಥದ್ದು ಒಂದು 8-10 ಐಟಮ್ಸ್ ಇಟ್ಟು ಅದನ್ನು ಎಲ್ರಿಗೂ ಸೆನ್ಸರು ಅದು ಇದು ಅಂಡರ್ ದೋಸ್ ರಿಸ್ಟ್ರಿಕ್ಷನ್ಸ್ ಕೂಡ ಇನ್ನೊಂದು ಜನರಿಗೆ ಕೆಲವರಿಗೆ ಏನು ಕೆಲವರಿಗೆ ಏನು ಅಂತ ಎಲ್ಲರ ಒಂದು ಅಪೇಕ್ಷೆ ಏನು ಅನ್ನೋದನ್ನು ನೋಡಿ ನಾವು ಮಾಡ್ತಿದ್ವಿ. ಹಾಗಾಗಿ ನಾವು ಆ ರೀತಿ ಚಲನಚಿತ್ರರಂಗ ನಡ್ಸ್ಕೊಂಡು ಬಂದ್ವಿ. ಈಗ ನೀವು ಈ ರೀತಿ ಮಾಡ್ತಾ ಇದ್ದೀವಿ, ಆ್ಯಕ್ಷನ್ ವಯಲೆನ್ಸು ಎಲ್ಲ ಓಕೆ, ಜನ ಎಲ್ಲಿವರೆಗೆ ತಗೋತಾರೆ ನಾವು ನೋಡ್ತೀವಿ. ಹಾಗೆ ಅವರು ಅಂತಿದ್ರು ಇವರು. ಸೊ ಅದೇ ಆಗಿದೆ. ಈಗ ಬ್ಯಾಲೆನ್ಸ್ ಇರೋದಿಲ್ಲ. ಯಾವುದೋ ಒಂದು ಪಾತ್ರಕ್ಕೆ ಮಹತ್ವ ಕೊಡಿದ್ರು ಕೊಡಿ, ಆತನಿಗೆ ಫ್ಯಾನ್ ಫಾಲೋವಿಂಗ್ ಇರ್ಬೋದು, ಬಟ್ ಒಂದು ಸ್ಟೋರಿ ಅಂತ ಆತನ ಸುತ್ತ ಮಾಡ್ತಾ ಹೋದ್ರೆ ಇದೇ ರೀತಿ ಎಲ್ಲರೂ ಮಾಡಿದ್ರೆ ಈ ರೀತಿ ಸ್ಥಿತಿ ಬಿಕಾಸ್ ಅದರ್ ಡಿಪಾರ್ಟ್ಮೆಂಟ್ಸ್ ಆರ್ ಆಲ್ ಇಗ್ನೋರ್ಡ್. ಎಲ್ಲ ಕ್ಯಾರೆಕ್ಟರ್ಗಳಿಗೂ ಪ್ರಾಮುಖ್ಯತೆ ಇರಬೇಕು. ಇಷ್ಟೊಂದು ಸಣ್ಣ ಪಾತ್ರಗಳನ್ನು ಕೂಡ ಆಗಿನ ಕಾಲ ಎಂಥ ಒಂದು ಸಣ್ಣ ಪಾತ್ರದಲ್ಲೂ ಮಿಂಚಿ ಹೋಗಬೇಕು. ಅನೇಕ ಸಲ ಅವರೇ ಆ ಪಾತ್ರದ ಬಗ್ಗೆನೇ ಜನ ಆಚೆ ಬರುವ ಮಾತಾಡೋದು. ಆ ರೀತಿ ಆಗ್ತಾ ಇಲ್ಲ. ನನ್ನ ಜನರಿಗೆ ಇದೇನು ಮಾಡ್ತಿದ್ದಾರೆ ಇವರು? ಈ ಚಿತ್ರದಲ್ಲಿ ನೋಡಿದ್ದ ವಯಲೆನ್ಸ್ ಅಲ್ಲಿದ್ದು ಅಲ್ಲಿದೆ. ಆಮೇಲೆ ಸಕಲ ಕಲಾ ವಲ್ಲಭನ್ ಅನ್ನೋ ರೀತಿ ಅವರಿಗೆಲ್ಲ ನಥಿಂಗ್ ನಥಿಂಗ್ ಎಲ್ಲ ಬುದ್ಧಿವಂತಿಕೆ ಎಲ್ಲ ಶಕ್ತಿ ಎಲ್ಲ ಆತನಿಗೆ ಮಾತ್ರ ಇದೆ ಅನ್ನೋ ರೀತಿ ಮಾಡ್ತಾ ಜನ ಅದನ್ನು ನೋಡಿ ಬೇಸತ್ತವೆ. ಈ ಸ್ಥಿತಿಗೆ ಬಂದಿದೆ. ಅದರಂತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲೂ ಅದೇ ರೀತಿ ಆಗ್ತಾ ಚಲನಚಿತ್ರರಂಗದ್ದು ಹೋಲ್ ಇಕನಾಮಿಕ್ಸು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಇವತ್ತು ಈ ಘಟನೆ ಬಂದಿದ್ದೀವಿ. ಇದು ಮತ್ತೆ ಯಾವಾಗ ಚಿಗುರು ಬರುತ್ತೆ ಅನ್ನೋದನ್ನು ಅದೇ ಆಗಿದೆ. ಈಗ ಹಿಂದಿನ ಕಾಲದ ನಿರ್ಮಾಪಕ ಅಂದರೆ ಅವ್ರಿಗೆ ಗೌರವ ಇರ್ತಿತ್ತು. ಇವನ್ ಆವಾಗ ಡಿಸ್ಟ್ರಿಬ್ಯೂಷನ್ ಹೌಸಸ್ ಕೂಡ ಬಿಸ್ನೆಸ್ ವೈಸ್ ಕೂಡ ನೀರು ಒಂದು 25% ಅವ್ರ ನಿರ್ಮಾಪಕ ಹಾಕಿದ್ರು. ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಒಂದಿತ್ತು, ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಎಕ್ಸಿಬಿಟರ್ಸ್ ಇತ್ತು. ಅವರೇನರಿಂದ ಆಲ್ಮೋಸ್ಟ್ 75% ವುಡ್ ಕಮ್ ಫ್ರಮ್ ದೆಮ್.
ಆಮೇಲೆ ಒಂದೊಂದು ಆವಾಗ ಅಗ್ರಿಮೆಂಟ್ಸಲ್ಲಿ ಕೂಡ ನೀವು ಗಮನಿಸಿದರೆ ಒಂದು ಆ ಮನಿ ದುಡ್ಡು ರಿಕವರ್ ಆಗೋದಕ್ಕೂ ಕೂಡ ಆ ನಿರ್ಮಾಪಕರಿಗೆ 11 ತಿಂಗಳು ಅವಕಾಶ ಕೊಡ್ತೀವಿ. 11 ತಿಂಗಳಲ್ಲೂ ಕೂಡ ಅದು ರಿಕವರ್ ಆಗದೆ ಹೋದರೆ ಸಿನಿಮಾ ಮೇಲೆ ಹಾಕಿದ ದೆನ್ ಅವರು ಅದನ್ನು ಏನು ರಿಕವರ್ ಆಗಿಲ್ಲ ಅದನ್ನು ಅವನು ಡಿಸ್ಟ್ರಿಬ್ಯೂಟ್ರಿಗೆ ಕೊಡಬೇಕು. ಆ ರೀತಿ ಎಲ್ಲ ಬೇರೆ ಬೇರೆ ಥರ. ಈಗ ಹಾಗಿಲ್ಲ. ಫೈನಾನ್ಷಿಯಲ್ ವ್ಯವಸ್ಥೆ ಅವ್ಯವಸ್ಥೆ ಏನಿದೆ. ಆಮೇಲೆ ನಿರ್ಮಾಪಕರು ಅಂದರೆ ಯಾರು ಅನ್ನೋದು ಯಾವ ರೀತಿ, ಆಮೇಲೆ ರೈಟ್ಸ್ ಬಗ್ಗೆನು ಇವರು ಅದು ನಿರ್ಮಾಪಕದ ರೈಟ್ಸ್ ಏನಿದೆ, ಟಿ ವಿ ರೈಟ್ಸ್ ಇರಲಿ, ಅದು ಇರಲಿ, ಎಕ್ಸಿಬಿಷನ್ ಎವ್ರಿಥಿಂಗ್, ಅದು ಕೂಡ ಎಷ್ಟೋ ಕಡೆ ಅವನದು ಇರೋದಿಲ್ಲ. ಅವನು ಈ ಟಿ ವಿ ರೈಟ್ಸ್ ನಮ್ಮದು, ಈಗ ಒಬ್ಬ ಹೇಳ್ತಾನೆ, ಅವನು ಹೇಳ್ದ ಅಂತ ಇವನು ಹೇಳ್ತಾನೆ. ಸೊ ಪ್ರೊಡ್ಯೂಸರ್ ಮಾಡಿದವನು ಪ್ರೊಡ್ಯೂಸರಿಗೆ ಏನು ಬೆಲೆ ಉಳಿತು. ಆ ರೀತಿ ಆಗ್ತಾ 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 ಮತ್ತದೇ ಅದು ಮಾಡಿದ್ದು ಏನು ಯಶಸ್ವಿ ಆಗ್ತದೆ ಅದನ್ನೇ ಮತ್ತೆ ಆ ರೀತಿ ಆಗ್ತಾ ಒಂದು ಹೊಸತನ, ಭಿನ್ನತೆ ಇವೆಲ್ಲ ಮಾಯವಾಗ್ತಾ ಹೋಗಿ 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 ಈ ಘಟ್ಟ ಮಟ್ಟಿದ್ವಿ. ಸರ್, ಈಗ ಹೇಳ್ತಾ ಇದ್ರಿ ಸರ್, ನಟರು ಮತ್ತೆ ಪಾತ್ರಗಳು ಆವಾಗ ಒಂದಿಷ್ಟು ಮಾದರಿಯಾಗುವಂಥ ಸನ್ನಿವೇಶ ಇರ್ತಾ ಇತ್ತು. ಈಗ ಬದಲಾಗಿರುವಂಥ ಸನ್ನಿವೇಶ ಕೂಡ ನೋಡ್ತಾ ಇದ್ರಿ ಸರ್. ಸದ್ಯಕ್ಕೊಂದು ಸ್ಟಾರ್ ನಟರ ವಿಚಾರವಾಗಿ ಘಟನೆ ನಡೆದಿರ್ತಕ್ಕಂಥದ್ದು ಹೆಂಗೆ ರಿಸೀವ್ ಮಾಡ್ತಾರೆ ಸರ್? ಇಷ್ಟು ವರ್ಷ ಚಿತ್ರರಂಗದಲ್ಲಿತ್ತು ಅಂದರೆ ಮತ್ತೊಂದು ಸಲ ನಟರು ಮತ್ತೆ ಅವರ ಪಾತ್ರಗಳು ಸಹಜವಾಗಿ ಸಿನಿಮಾ ನೋಡೋದಕ್ಕೆ ಮತ್ತೆ ಜನರಿಗೆ ಇನ್ಸ್ಪಿರೇಷನ್ ಆಗಬೇಕಿತ್ತು ಅನ್ನೋದು. ಬಟ್ ಈಗ ವೈಯಕ್ತಿಕ ಬದುಕಲಾಗ್ತಕ್ಕಂಥ ಬದಲಾವಣೆಗಳು ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು? ವೈಯಕ್ತಿಕ ಬದುಕು ವೈಯಕ್ತಿಕ ಜನರ ಮುಂದೆ ಕಾಣಿಸ್ತಾ ಇರ್ತಕ್ಕಂಥ ರೀತಿ ಅದು ಆ ಸಮಾಜಕ್ಕೆ ಬಿಟ್ಟಿದ್ದು. ಅದು ಹೇಗೆ ಅವರ ಪ್ರತಿಕ್ರಿಯೆ ಕೊಡ್ತಾರೆ, ಅಥವಾ ಈತ ಅಥವಾ ಈಕೆ ಯಾವ ರೀತಿ ಪ್ರತಿಕ್ರಿಯೆಗೆ ಕ್ರಿಯೆ ಇರಬೇಕಲ್ಲ, ಆ ಕ್ರಿಯೆ ಏನು ಅದರ ಮೇಲೆ, ಅದು ಸಮಾಜದ ಮೇಲೆ ಒಟ್ಟಿನಲ್ಲಿ ಏನೋ ಪ್ರಭಾವ ಬೀರ್ತದೆ ಅನ್ನೋದನ್ನು ನಾನು ಒಪ್ಕೋಬೇಕು. ಯಾಕಂದರೆ ನನಗೂ ಒಂದು ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ, ನಾವೇನೋ ಕೆಲವು ಸಲ ಬಹಳ ಆಸೆಯಿಂದ ನಾನು ಒಂದು 10-15 ಸೋ-ಕಾಲ್ಡ್ ಪೊಲಿಟಿಕಲ್ ಫಿಲ್ಮ್ಸ್ ನಟಿಸಿದ್ದೆ. ನನಗೂ ಅದೊಂದು ಭ್ರಮೆ ಇತ್ತು, ನಮ್ಮ ಈ ಚಿತ್ರ ನೋಡಿದ ಮೇಲೆ ಈ ರಾಜಕೀಯ ಬದಲಾಗ್ಬೋದು, ಜನರ ಮೇಲೆ ಪರಿಣಾಮ ಆಗ್ಬೋದು ಅಂತೆಲ್ಲ ನೋಡಿದ್ರೆ ಏನು ಒಂದು 2-3% ಕೂಡ ಅದು ಅದೇ ಇದು ಇದೆ. ನೀವೇ ಒಂದು ಪೊಲಿಟಿಕಲ್ ಫಿಲ್ಮ್ ಮಾಡಿ ಕಷ್ಟಪಟ್ಟು ಪ್ರೊಡ್ಯೂಸರು ಸಾಲ ಮಾಡಿ ಅಲ್ಲಿ ಇಲ್ಲಿ ಮಾಡಿ ಕಡೆ ಜನ ನೋಡಿದ್ರೆ ಅದನ್ನು ನಾವು ಕಲಾತ್ಮಕ ಚಿತ್ರಗಳು, ಪೊಲಿಟಿಕಲ್ ಫಿಲ್ಮ್ಸ್ಗಳು, ಎಕ್ಸ್ಪೆರಿಮೆಂಟಲ್ ಫಿಲ್ಮ್ಸ್ಗಳು ಮಾಡಿ ಅನುಭವ ಇದೆ. ಸೊ ಅದೇ ರೀತಿ ಇದು ಸಮಾಜದ ಮೇಲೆ ಇವೆಲ್ಲ ಒಬ್ಬ ಅಥವಾ ಒಂದು 5 ಜನ ಅಥವಾ 10 ಜನ ಅಥವಾ ಈ ನಟನಟಿಯರಿಂದ ಆ ಕಾಲ ಮೀರಿ ಇವತ್ತು ಎಲ್ಲರೂ ಇಟ್ಸ್ ಆಲ್ಮೋಸ್ಟ್ ಆಸ್ ಇಫ್ ಎವ್ರಿಬಡಿ ಈಸ್ ಇನ್ ದಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ಅದಕ್ಕೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ there is no hero, no everybody is a hero, everybody is a hero. So ಎಲ್ಲರೂ ಎನಿಥಿಂಗ್ ಇಸ್ ಎಂಟರ್ಟೈನ್ಮೆಂಟ್. ರಾಜಕೀಯ ಹೋದಂಥ ಸಂದರ್ಭದಲ್ಲಿ ಪರ ವಿರೋಧ ಎರಡೂ ಇರುತ್ತೆ. ಒಬ್ಬ ಸ್ಟಾರ್ ನಟರು ಅದರಲ್ಲೂ ಕೂಡ ಇತ್ತೀಚಿನ ಬೆಳವಣಿಗೆ ದರ್ಶನ ಒಂದು ಕೊಲೆ ಪ್ರಕರಣದಲ್ಲಿ ಹೋದಂಥ ಸಂದರ್ಭದಲ್ಲಿ ಅದು ಚಿತ್ರರಂಗದ ಮೇಲೆ ಯಾವ ರೀತಿಯಾದಂಥ ಘಟನೆ ಬೀರ್ಬೋದು? ಅದೇ ನಾನು ಹೇಳೋದು, ಅದರಿಂದ ಏನು ಪ್ರಯೋಜನ ಇಲ್ಲ, ಆಗೋದಿಲ್ಲ. ಘಟನೆ ಆಗೋದು ಅದು ಯಾವ ಈಗ ಕ್ಲಿಯರ್ ಆಗಿ ಆ ಘಟನೆ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾವ ಬಗ್ಗೆ ಘಟನೆಗಳು ಆ ಥರದ ಘಟನೆ ಬಗ್ಗೆ ಕ್ಲಿಯರ್ ಆಗಿ ಆ ಘಟನೆಗಳು ಎಲ್ಲ ಕಡೆ ಆಗ್ತಿವೆ. ಇದು ಒಬ್ಬ ಸಿನಿಮಾದ ಒಂದು ಜೀವನದಲ್ಲಿ ಆಗಿರೋದು ಮಾತ್ರವಲ್ಲ, ಅದೇ ಥರದ ಬರೀ ಅನೇಕ ಇದಕ್ಕಿಂತ ಅದು 1000 ಪಟ್ಟು ಎಲ್ಲ ದೇಶಗಳ ಮಧ್ಯೆ, ರಾಜ್ಯಗಳ ಮಧ್ಯೆ ವಯಲೆನ್ಸ್ ಇವೆಲ್ಲ ಆಗ್ತಿದೆ. ಇಲ್ಲಿ ಒಂದು ಘಟನೆ ಆಗಿದೆ ಅಷ್ಟೇ, ಅದು ಅದಕ್ಕೆ ಸಂಬಂಧಪಟ್ಟ ಆ ವ್ಯಕ್ತಿಯಿಂದ ಅದಕ್ಕೆ ಹೆಚ್ಚು ಪಬ್ಲಿಸಿಟಿ ಸಿಗ್ಬೋದು ಹೊರತು ಅದ್ರ ಸಮಾಜದ ಮೇಲೆ ಸಮಾಜ ಈಗ ನಾವು ಈಗ ನಾವು ನೋಡ್ತೀವಲ್ಲ, ಕೆಲವು ಘಟನೆಗಳಾಗಿದ್ದಾವೆ, ಆಗ್ತಾ ಇರ್ತವೆ, ಅದನ್ನೇ ಹೈಲೈಟ್ ಮಾಡ್ತಾ ಇರ್ತೀವಿ. ಬೇರೆ ನ್ಯೂಸ್ಗಳೇ ಇಲ್ಲ ಜಗತ್ತಿನಲ್ಲಿ ಅನ್ನೋ ರೀತಿ ಅದನ್ನೇ ಹೇಳ್ತಿರುವಾಗ ಸೊ ಆಫ್ಟರ್ ಎ ಪಾಯಿಂಟ್ ನಂಬಾಗೋಗ್ತದೆ ಜನರ ಮನಸ್ಸು. ಸೊ ಯಾವ ಪರಿಣಾಮವೂ ಇರೋದಿಲ್ಲ. ಅದರಿಂದ ಇನ್ಸ್ಪೈರ್ ಆಗಿ ಏನೋ ಮಾಡ್ತಾರೆ ಅನ್ನೋದು ಖಂಡಿತ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೆ. ಸದಾಶಿವ ಶೆಣೈ ಸರ್ ದಯವಿಟ್ಟು ನೀವು ಜಾಯಿನ್ ಆಗಬೇಕು. ಇದೀಗ ಅನಂತನಾಗ್ ಸರ್ ಹಾಗೂ ಸದಾಶಿವ ಶೆಣೈ ಸರ್ಗೆ ನಿರ್ಮಾಪಕರು ಹೂಗುಚ್ಛ ನೀಡೋದ್ರ ಮೂಲಕ ಗೌರವ ಸಲ್ಲಿಸಬೇಕು.